विनावधीतमस्तु मा विद्विषावहै। ॐ शान्ति शान्ति शान्तिः। ॐ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्र शांकर भाष्ये तृतीयाध्याये द्वितीये पादे नवसूत्रात्मकेऽस्मिन् षष्ठे प्रकृतैतावत्वाधिकरणे तदुपनिबद्धं प्रथमं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहम् इदानीं विचारयामः। इदं सूत्रं पादादितः द्वाविंशं सूत्रम्। सर्वाग्रे शंकर भगवत पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं द्वाविंशं सूत्रं तद्भाष्यभागं च यथाचार्यानुग्रहं विचारयामः। इदानीं श्रीमच्छंकर भगवत पूज्यपादानां प्रशस्ति श्लोकमेकं द्विवारं पठामः। ॐ काषाय वस्त्रं कमनीयकान्तिं प्रशान्तचित्तं परिपूर्णप्रज्ञं देवादिभिर्वन्दितपादपद्मं वन्दे धिषं शङ्करदेशिकेन्द्रम्। ॐ काषाय वस्त्रं कमनीयकान्तिं प्रशान्तचित्तं परिपूर्णप्रज्ञं देवादिभिर्वन्दितपादपद्मं वन्दे निशं शङ्करदेशिकेन्द्रम्। वन्दे निशं शङ्करदेशिकेन्द्रम्। अथ श्रीमच्छंकर भगवतः कृतौ शारीरकमीमांसा भाष्ये तृतीये साधनाध्याये द्वितीये पादे पंचमं षष्ठं प्रकृतैतावत्वाधिकरणम्। ॐ प्रकृतैतावत्वं हि प्रतिषेधति ततो ब्रवीति च भूयः। ॐ तदव्यक्तमाह हि ॐ निर्मातारं ॐ अपि च सम्राधने प्रत्यक्षानुमानाभ्याम् ॐ प्रकाशादिमच्चा वैशेष्यं प्रकाशश्च कर्मण्यभ्यासात् ॐ अतोऽनन्तेन तथा हि लिङ्गम् ॐ उभयव्यपदेशात्त्वहि कुण्डलवत् ॐ प्रकाशाश्रयवद्वा तेजस्वात् ॐ पूर्ववद्वा ॐ प्रतिषेधाच्च। इमानि तानि नवसूत्राणि तस्मिन् प्रकृतैतावत्वाधिकरणे उपनिबद्धानि
बादरायणाचार्येण भगवता इदानीं प्रकृतं सूत्रं तस्मिन् अधिकरणे प्रथमं सूत्रं द्विवारं पठित्वा अनन्तरम् अवशिष्टभाष्यभागं पश्यामः। ॐ प्रकृतैतावत्त्वं हि प्रतिषेधति ततो ब्रवीति च भूयः। ॐ प्रकृतैतावत्त्वं हि प्रतिषेधति ततो ब्रवीति च भूयः। प्रकृतम् एतावत्त्वं हि प्रतिषेधति च ततः ಭೂಯಃ ಬ್ರವೀತಿ. ಏನು ಪ್ರಕೃತವಾದ ಇಷ್ಟು ಎಂಬುದನ್ನೇ ಅಲ್ಲಗಳೆಯುತ್ತದೆ ಮತ್ತು ಅದಕ್ಕೋಸ್ಕರವಾಗಿ ಆದ್ದರಿಂದಲೇ ಪುನಃ ಹೇಳಿರುತ್ತದೆ, ಅಂದ್ರೆ ಮತ್ತೆ ಹೇಳಿರುತ್ತದೆ. ಹೇಗೆ? ನಿರ್ವಚನಂ ನೇತಿ ನೇತಿ ಇತಿ ಪುನಃ ನಿರ್ವಾರಂ ಬ್ರವೀತಿ. ನೇತಿ ನೇತಿ ಎರಡು ಸಾರಿ ಹೇಳಿರ್ತಕ್ಕಂಥದ್ದು ಯಾತಕ್ಕೆ ಅಂದ್ರೆ ಈ ಒಂದು ಪ್ರಕೃತವಾದದ್ದನ್ನು ಅಲೆಗಳೆಯುವುದಕ್ಕೆ. ಪ್ರಕೃತವಾದದ್ದು ಯಾವುದು? ಈ ಒಂದು ರೂಪ ಮತ್ತೆ ರೂಪಿ ಇರ್ತಕ್ಕಂಥದ್ದು. ಈ ಎರಡನ್ನೂ ಅಲ್ಲಗಳೆದಿದೆ. ಯಾಕೆ ಎರಡು ಸರಿ ಹೇಳಿದೆ ಅಂತ ಪೂರ್ವ ಪಕ್ಷಿ ಹೇಳಿದ್ದ. ಮತ್ತೆ ಒಂದನ್ನು ಅಲೆಗಳಿದೆ ಅಂತಂತಾದರೆ ಬ್ರಹ್ಮವನ್ನೇ ಅಲ್ಲಗಳೆದು ಅದ್ಯಾವುದು ರೂಪಿ, ರೂಪಿಯನ್ನು ಅಲ್ಲಗಳೆದು ರೂಪವನ್ನು ಇಟ್ಕೊಂಡಿದೆ ಅಂತ ಹೇಳಿದೆ ಅಂತ ಹೇಳಬೇಕು. ಮತ್ತೆ ಯಾತಕ್ಕೆ ಅಂದ್ರೆ ಬ್ರಹ್ಮ ಯಾವುದಕ್ಕೂ ಕೂಡ ಗ್ರಾಹ್ಯವಲ್ಲ, ಯಾವುದರಿಂದಲೂ ಗ್ರಾಹ್ಯವಲ್ಲ. ಮತ್ತೆ ರೂಪ ಇದೆಯಲ್ಲ ಅದು ಸರ್ವಗ್ರಾಹ್ಯ. ಆದ್ದರಿಂದ ಅದನ್ನ ಇಟ್ಕೊಂಡು ಅದರ ಮೂಲಕ ಬ್ರಹ್ಮವನ್ನು ಹೇಳ್ತಾ ಇದೆ ಅಂತ ಅನ್ನೋದೇ ಸರಿಯಾಗಿದೆ ಅಂತ ಹೇಳಿದ್ದ. ಅದರ ಮೇಲೆ ವಿಸ್ತಾರವಾಗಿ ವಿಚಾರ ಮಾಡಿ, ಇಲ್ಲಪ್ಪ ಒಂದನ್ನ ಹೇಳಿದ್ದಾರೆ, ಒಂದನ್ನ ಪ್ರತಿಷೇಧ ಮಾಡಿದ್ದಾರೆ, ಇನ್ನೊಂದನ್ನ ಇಟ್ಟುಕೊಂಡಿದ್ದಾರೆ ಅಂತಕ್ಕಂಥದ್ದು ಸರಿ. ಆದರೆ ಯಾವುದನ್ನ ಇಟ್ಟುಕೊಂಡಿದ್ದಾರೆ, ಯಾವುದನ್ನ ಪ್ರತಿಷೇಧ ಮಾಡಿದ್ದಾರೆ ಎನ್ನುವ ಪ್ರಶ್ನೆ ಬಂದಾಗ ಬ್ರಹ್ಮವನ್ನ ಇಟ್ಟುಕೊಂಡು ಉಳಿಸಿಕೊಂಡು ಮತ್ತೆ ರೂಪ ಪ್ರಪಂಚವನ್ನೆಲ್ಲವನ್ನೂ ಕೂಡ ಪ್ರತಿಷೇಧ ಮಾಡಿರುತ್ತಾರೆ. ರೂಪ ಪ್ರಪಂಚವೆಲ್ಲವನ್ನೂ ಅಂತ ಹೇಗೆ ಹೇಳ್ತೀರಿ ಅಂತಂದ್ರೆ ನೋಡಿ, ಎರಡು ಸಾರಿ ಬಂದಿದೆಯಲ್ಲಪ್ಪ, ಅದಕ್ಕೋಸ್ಕರ. ಯಾವುದು? ಎರಡು ಸಾರಿ ನೇತಿ ನೇತಿ ಇದಲ್ಲ ಇದಲ್ಲ, ಹೀಗಲ್ಲ ಹೀಗಲ್ಲ ಎಂಬುದಾಗಿ ಎರಡು ಸಾರಿ ಬಂದಿದೆ. ಅಂದ್ರೆ ಏನು? ಎರಡು ಸಾರಿ ಬಂದ್ರೆ ಎಲ್ಲವನ್ನು ಅಂತ ಎಂಬ ಅರ್ಥವನ್ನು ಕೊಡ್ತು. ಎರಡು ಸಾರಿ ಬಂದಾಗ ಇವನ ನರಗಳಲ್ಲೂ ಕೂಡ ಈ ಒಂದು ಯಾವುದೋ ಒಂದು ವಿಚಾರ ಅಂತ ಇಟ್ಕೊಳ್ಳಿ, ಇದು ಹರಿಯುತ್ತಿದೆ ಅಂದ್ಬಿಟ್ರೆ ಏನರ್ಥ? ನರಗಳಲ್ಲಿಯೂ ಅಂದ್ರೆ ಎರಡು ಸಾರಿ ಪ್ರಯೋಗವಾಯ್ತು. ಅಂದ್ರೆ ಏನು? ನರ ಮನುಷ್ಯರ ಶರೀರದಲ್ಲಿ ರಕ್ತವನ್ನ ಪ್ರವಹಿಸುವುದಕ್ಕೋಸ್ಕರ ಎಷ್ಟು ಕಡೆ ಇದೆ ಅಷ್ಟೂ ಕಡೆಯಲ್ಲಿಯೂ ಅಂತ ಅರ್ಥ. ನರಗಳಲ್ಲಿಯೂ ಅಂತಂದ್ರೆ ಎಲ್ಲ ಒಂದು ಜಾಗವನ್ನು ಬಿಡದೆ ಅಂತ ಅರ್ಥ. ಹೀಗೆ ಈ ಒಂದು ಎರಡು ಸಾರಿ ಹೇಳಿರುವುದಕ್ಕಿಂತ ಪ್ರತಿಷೇಧ್ಯವ ಯಾವುದು? ರೂಪ. ರೂಪವನ್ನೆಲ್ಲವನ್ನು ಅಂತ ನಾವು ಅರ್ಥ ಮಾಡಬೇಕು. ಮತ್ತೆ ರೂಪಿಯನ್ನು ಉಳಿಸಿಕೊಂಡಿದೆ ಅಂತ ಇಷ್ಟನ್ನು ಕೂಡ ಹೇಳಿದ್ರು. ಈಗ ಈ ಪ್ರಕೃತೈತಾವತ್ವಂ ಪ್ರತಿಷೇಧತಿ ಅಂತನ್ನುವಾಗ ಮತ್ತೆ ತಥೋ ಬ್ರವೀತಿ ಚ ಭೂಯಃ ಅಂತ ಹೇಳುವಾಗ ಈ ಪ್ರಕೃತಕ್ಕೆ ಹೇಗೆ ಇದನ್ನು ಸಂಬಂಧಿಸಿಕೊಳ್ಳಬೇಕು? ಪ್ರಕೃತೈತಾವತ್ವಂ ಪ್ರತಿಷೇಧತಿ, ಪ್ರಕೃತವಾದ ಇಷ್ಟು ಇದನ್ನ ಪ್ರತಿಷೇಧತಿ ಅಂದ್ರೆ ಪ್ರಕೃತವಾದ ಎಲ್ಲ ಹೇಳಾಗಿದೆ. ಆದರೂ ಕೂಡ ಈ ಸೂತ್ರವಾಕ್ಯವನ್ನ, ಈ ಸೂತ್ರ ಭಾಗವನ್ನ ಹೇಗೆ ಇಲ್ಲಿ ಯೋಜಿಸಿಕೊಳ್ಳಬೇಕು? ಯಾವುದಕ್ಕೆ ತಕ್ಕಂತೆ ರೂಪವನ್ನ ಅಲ್ಲಗಳೆದು
ರೂಪಿಯನ್ನ ಉಳಿಸಿಕೊಂಡಿದ್ದಾರಲ್ಲ, ಅದಕ್ಕೆ ಹೊಂದುವಂತೆ ಇದನ್ನ ಹೇಗೆ ನಾವು ಯೋಜಿಸಿಕೊಳ್ಳಬೇಕು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದಾರೆ ಇದನ್ನ ಮತ್ತೊಂದು ಬಾರಿ ಅಂತಂದ್ರೆ, ಪ್ರಕೃತಂ ಏತಾವತ್ವಂ ಅಂತ ಹೇಳಿದ್ದಾರಲ್ಲ, ಪ್ರಕೃತಂ ಎನ್ನುವ ಮಾತಿನಿಂದ ಎರಡು, ಅಂದ್ರೆ ಹಿಂದೆ ಹೇಳತಕ್ಕಂಥದ್ದು ಪ್ರಕೃತವಾದದ್ದು ಯಾವುದು? ಎರಡು, ರೂಪ ರೂಪಿ ಎರಡನ್ನೂ ಹೇಳಿದ್ದಾರೆ. ಆದ್ದರಿಂದ ಇಲ್ಲಿ ಏನು ಇಷ್ಟು ಇದೆ, ಇದಮಿತ್ತಂ ಎಂಬುದಾಗಿ ನಿರ್ಧಾರವಾಗಬೇಕು. ಸುಮ್ಮನೆ ಏನೋ ಒಂದು ಸಂಶಯಾತ್ಮಕವಾಗಿ ಮೇಲೆ ಮೇಲೆ ನಿರ್ಧಾರ ಮಾಡೋದಲ್ಲ. ಆದ್ದರಿಂದ ಈ ಪೂರ್ವ ಭಾಗ ಇದೆಯಲ್ಲ, ಪ್ರಕೃತೈತಾವತ್ವಂ ಹಿ ಪ್ರತಿಷೇಧತಿ ಅಂತಕ್ಕಂಥದ್ದು, ಅದನ್ನ ಕುರಿತು ವಿಚಾರ ಮಾಡ್ತಾ ಇದ್ದಾರೆ. ಹೇಗೆ ಯೋಜಿಸಲ್ಪಟ್ಟಿದೆ ಅಂತಕ್ಕಂಥದ್ದು ನೋಡೋಣ. ತದೇತರುಚ್ಯತೆ ಪ್ರಕೃತೈತಾವತ್ವಂ ಹಿ ಪ್ರತಿಷೇಧತಿ ಇತಿ. ತದೇತರುಚ್ಯತೆ, ಆ ಇದು ಹೇಳಲ್ಪಡುತ್ತದೆ. ಅಂದ್ರೆ ಆ ಇದನ್ನು ಹೇಳಿದ್ದಾರೆ. ಯಾರು ಹೇಳಿದ್ದಾರೆ ಅಂದ್ರೆ ಸೂತ್ರಕಾರರು ಹೇಳಿದ್ದಾರೆ. ಏನಂತ? ಪ್ರಕೃತೈತಾವತ್ವಂ ಹಿ ಪ್ರತಿಷೇಧತೆ ತಥೋಬ್ರವೀತಿ ಚ ಭೂಯಃ ಎಂಬುದಾಗಿ ಸೂತ್ರಕಾರ ಅಲ್ಲಿ ಪ್ರಕೃತೈತಾವತ್ವಂ ಹಿ ಪ್ರತಿಷೇಧತಿ ಎಂಬುದು ಇಲ್ಲಿ ಹೇಳಲ್ಪಟ್ಟಿದೆ. ಇಲ್ಲಿ ಪ್ರಕೃತಂ ಅಂತಂದ್ರೆ ಅಂದ್ರೆ ಪ್ರಕೃತಂ ಯತ್ ಏತಾವತ್ ಏನು ಯತ್ತಾಪರಿಚ್ಛಿನ್ನಂ ಮೂರ್ತಾಮೂರ್ತ ಲಕ್ಷಣಂ ಬ್ರಹ್ಮಣೋ ರೂಪಂ. ಇಲ್ಲಿ ಪ್ರಕೃತವಾಗಿರ್ತಕ್ಕಂಥದ್ದು ಯಾವುದು? ಪ್ರಕೃತ ಏತಾವತ್ವಂ, ಏತಾವತ್ ಅಂತ ಇದೆಯಲ್ಲ, ತಸ್ಯ ಭಾವ ಏತಾವತ್ವಂ, ಏತಾವತ್ ಅಂತ ಇದೆಯಲ್ಲ, ಏತಾವತ್ ಅಂತಂದ್ರೇನು? ಇಯತ್ತ ಪರಿಚ್ಛಿನ್ನಂ, ಇಯತ್ತ ಯಾನ್ ಅಂದ್ರೆ ಇಷ್ಟು, ಇಷ್ಟು ಎಂಬುದಾಗಿ ಏನೋ ಒಂದು ಪರಿಮಾಣ ಹೇಳ್ತಕ್ಕಂಥ ಶಬ್ದಕ್ಕೆ ಯಾನ್ ಅಂತ ಹೆಸರು. ಇಲ್ಲಿ ಇಯತ್ತ ಪರಿಚ್ಛಿನ್ನಂ ಅದರ ಒಂದು ಭಾವ ಯಾವುದು? ಇಷ್ಟು ಎಂಬುದರ ಭಾವವನ್ನು ಇಲ್ಲಿ ಹೇಳ್ತಾ ಇದೆ. ಇಯತ್ತ ಪರಿಚ್ಛಿನ್ನಂ ಅಂದ್ರೆ ಇಷ್ಟು ಎಂಬುದಕ್ಕೆ ಒಳಪಟ್ಟಿರತಕ್ಕಂತಹ, ಅಂದ್ರೇನು? ಯಾವುದೋ ಒಂದು ಪರಿಮಾಣಕ್ಕೆ ಒಳಪಟ್ಟಿರತಕ್ಕಂಥ ಅಥವಾ ಪರಿಮಾಣ ಪರಿಚ್ಛೇದ್ಯವಾದ ಅಂತ ಹೇಳ್ಬೋದಕ್ಕೆ. ಪರಿಮಾಣ ಪರಿಚ್ಛೇದ್ಯವಾದ ಯಾವುದದು ಅಂತಂದ್ರೆ ಮೂರ್ತಾಮೂರ್ತ ಲಕ್ಷಣ ಬ್ರಹ್ಮಣೋ ರೂಪಂ. ಮೂರ್ತ ಮತ್ತೆ ಅಮೂರ್ತ ಲಕ್ಷಣವಾಗಿರತಕ್ಕಂತಹ ಬ್ರಹ್ಮದ ರೂಪವು ಇದು. ತತ್ರ ಈ ಇದೆಯಲ್ಲ, ಇದು ಮೂರ್ತ, ಅದು ಏಷ ಶಬ್ದ ಪ್ರತಿಷೇಧತಿ ಅಂತ ಹೇಳಿ, ಈ ಏಷ ಶಬ್ದ ಅಂತಂದ್ರೆ ಏಷ ಆದ್ರೆ ಇದು, ಏಷ ಆದ್ರೆ ಈ ಹತ್ತೋಲಿರತಕ್ಕಂಥದ್ದು, ಇದಮಸ್ತು ಸನ್ನಿಕೃಷ್ಟಂ ಅಂತ ಹೇಳಿದ್ಯಲ್ಲ, ಅದು ಏಷ ಅಂತಂದ್ರೆ ಈ ಇಲ್ಲಿ ಹೇಳಿರ್ತಕ್ಕಂಥ ಈ ಶಬ್ದವು ಪ್ರತಿಷೇಧತಿ ಅಂದ್ರೆ ನಿರಾಕರಿಸುತ್ತಿದೆ. ಏನದು? ಮೂರ್ತಾಮೂರ್ತ ಹೇಳಿದ್ರಲ್ಲ, ತದ್ಧಿ ಪ್ರಕೃತಂ ಪ್ರಪಂಚಿತಂಚ ಪೂರ್ವಸ್ಮಿನ್ ಗ್ರಂಥೆ ಅಧಿದೈವತಂ ಅಧ್ಯಾತ್ಮಂಚ. ಈ ಮೂರ್ತಾಮೂರ್ತ ಲಕ್ಷಣವಾದ ಬ್ರಹ್ಮದ ರೂಪ ಅಂತ ಏನಿದೆ ಅದು ಏನು ಅಂತಂದ್ರೆ, ಇದನ್ನ ಹಿಂದೆ ಅಂದ್ರೆ ಈ ಭಾಗಕ್ಕೆ ಈ ಭಾಗ ಶುರುವಾಗುವುದಕ್ಕಿಂತ ಮುಂಚೆ ಇಲ್ಲ, ಇದೇ ಪ್ರಕರಣದಲ್ಲಿ ಮುಂಚೆ ಇದನ್ನ ಹೇಳಲ್ಪಟ್ಟಿದೆ. ಮುಂಚೆ ಇದನ್ನು ಹೇಳಲ್ಪಟ್ಟಿದೆ ಏನು ಅಂದ್ರೆ, ಮುಂಚೆ ಸ್ವಲ್ಪ ಏನ್ ಹೇಳಿದೆ ಅಂತಕ್ಕಂಥ ತಿಳ್ಕೊಬೇಕಲ್ಲ. ಏನಂತ ಹೇಳಿದ್ದಾರೆ ಮುಂಚೆ? ಇಲ್ಲೇ ಬೃಹದಾರಣ್ಯಕದಲ್ಲೇ ಈ ಭಾಗ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಇದನ್ನು ಹೇಳಿದ್ದಾರೆ. ಇದೇ ಬ್ರಾಹ್ಮಣದಲ್ಲಿ ಏನು ಅಂದ್ರೆ, ಈ ಸಚ್ಚತ್ಯಭವತ್, ಸತ್ ಮತ್ತೆ ಚೇತ್. ಸತ್ ಅಂದ್ರೆ ಇರತಕ್ಕಂಥದ್ದು, ಗ್ರಾಹ್ಯವಾಗಿರ್ತಕ್ಕಂಥದ್ದು. ಮತ್ಯಾವ್ದದು? ಚೇತ್ ಅಂದ್ರೆ ಅದಕ್ಕೆ ವಿಲಕ್ಷಣವಾಗಿರ್ತಕ್ಕಂಥದ್ದು, ಅಗ್ರಾಹ್ಯವಾಗಿರ್ತಕ್ಕಂಥದ್ದು. ಯಾವುದು ಅಗ್ರಾಹ್ಯವಾಗಿರ್ತಕ್ಕಂಥದ್ದು? ಆಕಾಶ ವಾಯು. ಗ್ರಾಹ್ಯವಾಗಿರ್ತಕ್ಕಂಥದ್ದು ಯಾವುದು? ಇನ್ನು
ಮಿಕ್ಕ ಭೂತತ್ರಯ, ಅಗ್ನಿ, ಅಪ್ಪು ಮತ್ತೆ ಪೃಥಿವಿ, ಭೂತತ್ರಯ. ಈ ಭೂತತ್ರಯ ಇದೆಯಲ್ಲ, ಈ ಅಮೂರ್ತ ರೂಪವಾದದ್ದು, ಅದಕ್ಕೆ ಯಾವ ವಿಶೇಷಣ ಕೂಡ ಇಲ್ಲ. ಯಾಕೆ? ವಿಶೇಷಣ ಒಂದು ಪಕ್ಷ ಇದ್ದು ಬಿಟ್ಟಿದ್ದರೆ ಅದು ಕೂಡ ಮೂರ್ತವಾಗಿ ಬಿಡುತ್ತಿತ್ತು. ಹೌದ್ ತಾನೆ? ಆದ್ರಿಂದ ಅದಕ್ಕೆ ಯಾವುದು ಇಲ್ಲ, ಅದು ಏನು ಹೇಳೋದಕ್ಕಾಗೋದಿಲ್ಲ. ಯದ್ಯಪಿ ಲಕ್ಷಣ ಹೇಳ್ಬೋದು, ಆದರೂ ಕೂಡ ನಮಗೆ ಗ್ರಾಹ್ಯವಾಗಿರ್ತಕ್ಕಂಥದ್ದು. ನೋಡಿ, ವಾಯುವನ್ನಾದರೂ ಒಂದು ಹೇಳಬಹುದು. ಏನು ಅದು? ಯಾವುದಕ್ಕೆ? ಈ ಒಂದು ಸ್ಪರ್ಶ, ತಾನೆ, ಅದಕ್ಕೆ ಈ ಯೋಗ್ಯವಾಗಿದೆ. ಅದು ಗಾಳಿ ನಮ್ಗೆ ಗೊತ್ತಾಗುತ್ತೆ, ಗಾಳಿ ಬಂದು ನಮಗೆ ಮುಟ್ಟುತ್ತೆ, ಗೊತ್ತಾಗುತ್ತೆ. ಆಕಾಶ ಏನೂ ಅಲ್ಲ. ಆದರೆ ಗಾಳಿಯನ್ನ ನಾವು ಕಣ್ಣಿಂದ ನೋಡೋಕ್ಕಾಗಲ್ಲ, ಕಿವಿಯಿಂದ ಕೇಳೋಕ್ಕಾಗಲ್ಲ. ಕಿವಿಯಿಂದ ಕೇಳೋಕ್ಕಾಗಲ್ಲ. ಏನು? ಗಾಳಿ ಇನ್ನೊಂದು ಪದಾರ್ಥದ ಸಂಪರ್ಕಕ್ಕೆ ಬಂದು ಅದರ ಘರ್ಷಣೆಯಾದಾಗ ಮಾತ್ರ ನಮಗೆ ಶಬ್ದ ಕೇಳುತ್ತೆ ಹೊರತು ಕೇವಲ ಗಾಳಿ ಯಾವ ಘರ್ಷಣೆ ಇಲ್ಲದೆ ಇದ್ಬಿಟ್ರೆ ಏನು ಗೊತ್ತಾಗಲ್ಲ. ಹೀಗೆ ಈ ಒಂದು ಮೂರ್ತ ರೂಪ ಅಂತ ಏನಿದೆ ಅದಕ್ಕೆ ಲಕ್ಷಣ ಹೇಳಿದ್ದಾರೆ, ವಿಶೇಷಣ ಹೇಳಿದ್ದಾರೆ. ಇದಕ್ಕೆ ಅಮೂರ್ತಕ್ಕಿಲ್ಲ. ಏನ್ ಹೇಳಿದ್ದಾರೆ? ಇದರ ಹಿಂದೆ ಹೇಳಿರ್ತಕ್ಕಂಥದ್ದು ಇದು ಮಾಡ್ಕೋಬೇಕ. ಈಗ ಗೊತ್ತ, ಈ ಸರಿಯಾಗಿ ಅರ್ಥ ಆದಾಗ ಸ್ವಲ್ಪ ತಿಳ್ಕೊಬೇಕಿದ್ನ ಅಷ್ಟೇ. ಏನು ಅಂದ್ರೆ, ಇದಕ್ಕೆ ಭೂತತ್ರಯಕ್ಕೆ 4 ವಿಶೇಷಣವನ್ನ ಹೇಳಿದ್ದಾರೆ. ಏನು ಅಂತಂದ್ರೆ, ಒಂದು, ಇದೆಲ್ಲ ಇಲ್ಲಿ ಬೃಹದಾರಣ್ಯಕದಲ್ಲಿ ಇರತಕ್ಕಂಥ ಭಾಗವೇ. ಇದಕ್ಕಿಂತ ಹಿಂದೆ, ಇದು ಶುರುವಾಗುವುದಕ್ಕಿಂತ ಮುಂಚೆ ಆಧ್ಯಾತ್ಮಿಕವಾಗಿ ಆದಿಭೌತಿಕವಾಗಿ ಆಯ್ತು. ಆಧ್ಯಾತ್ಮಿಕವಾಗಿ ಹೇಳಿ ಮತ್ತೆ ಅದರ ಲಿಂಗ ಶರೀರವನ್ನು ಹೇಳಿ, ಅಂದ್ರೆ ಅದರ ಒಂದು ವಾಸರಾಮಯವಾಗಿರ್ತಕ್ಕಂತಹ ಶರೀರವನ್ನು ಹೇಳಿ ಮತ್ತೆ ಏನ್ ಮಾಡ್ತಾರೆ? ಬ್ರಹ್ಮದ ಒಂದು ಈ ಯಥಾವತ್ತಾಗಿರುವ ಸ್ವರೂಪವನ್ನು ನಿರ್ಣಯ ಮಾಡುವಾಗ ಆ ಸಂದರ್ಭದಲ್ಲಿ ಈ ನೇತಿ ಇರ್ತಕ್ಕಂಥದ್ದು ಹೇಳಿರ್ತಕ್ಕಂಥದ್ದು. ಏನು? ಆಧ್ಯಾತ್ಮಿಕವಾಗಿ ಆದಿಭೌತಿಕವಾಗಿ ಎಲ್ಲವನ್ನು ಹೇಳಿದ ಮೇಲೆ, ಆದಿಭೌತಿಕ ಆಯ್ತಲ್ಲ, ಮೂರ್ತ 2 ಅಮೂರ್ತ, 3 ಭೂತತ್ರಯ ಅಂತಕ್ಕಂಥದ್ದು ಇದು ಮೂರ್ತ. ಈ ಭೂತತ್ರಯ ಅಂತ ಅನ್ನೋದನ್ನ ಆಧ್ಯಾತ್ಮಿಕವಾಗಿಯೂ ಕೂಡ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ಇದಕ್ಕೆ ಈ 4 ಲಕ್ಷಣಗಳುಳ್ಳದ್ದು ಈ ಭೂತತ್ರಯ ಅಂತೇಳಿ. ಮೊದಲನೆಯದು ಮೂರ್ಛಿತಾವಯವಂ, ಇನ್ನೊಂದು ಇತರೇತರ ಅನುಪ್ರವಿಷ್ಟಾವಯವಂ, ಮೂರನೇದು ಘನಂ, ನಾಲ್ಕನೇದು ಸಂಹತಂಚ ಇತಿ ಚತುರ್ವಿಧ ವಿಶೇಷಣವತ್ ಭೂತತ್ರಯ. ಹೌದ್ ತಾನೆ? ಅಂದ್ರೇನು? ಮೂರ್ಛಿತಾವಯವಂ. ಮೂರ್ಛಿತ ಅಂತಂದ್ರೆ ಮುದ್ದೆ ಮಾಡೋದು ಅಂತ. ಅದನ್ನ ಈ ಹಿಟ್ಟನ್ನ ಕಲಸಿ ಮುದ್ದೆ ಮಾಡ್ತಾರಲ್ಲ, ಹಾಗೆ ಅದನ್ನ ಮಾಡುವುದಕ್ಕೆ ಬರ್ತಕ್ಕಂಥ ಆ ಅವಯವ ಉಳ್ಳಂತಹದ್ದು ಎಲ್ಲ ಇದು ಗ್ರಾಹ್ಯವಾಗಿರ್ತಕ್ಕಂಥದ್ದು ಈ ಲಕ್ಷಣ ಇರುತ್ತೆ. ಇಷ್ಟಿದ್ರೆ ಗ್ರಾಹ್ಯವಾಗುತ್ತೆ ಅಂತ ಅರ್ಥ ನಮಗಷ್ಟೆ. ಮತ್ತೆ ಇತರ ಅನುಪೃಷ್ಟ ಅವಯವ ಅಂದ್ರೆ ಒಂದಕ್ಕೊಂದು ಸೇರ್ಕೊಳ್ತಕ್ಕಂಥದ್ದು. ಸೇರ್ಕೊಳ್ತಕ್ಕಂಥದ್ದು ಅಂದ್ರೆ ಏನು? ಅದು ನಮ್ಮ ಕಣ್ಣಿಗೆ ಕಾಣುವಾಗ ಎರಡೂ ಕೂಡ ಬೇರೆ ಬೇರೆ ಪದಾರ್ಥಗಳು ಕಾಣುತ್ತೆ ನಮಗೆ. ಈಗ ಅಕ್ಕಿ ಇದೆ, ಅದ್ರ ಒಳಗಡೆ ಏನ್ ಸೇರ್ಕೊಂಡ್ಬಿಟ್ಟಿರುತ್ತೆ? ಕಲ್ಲು ಸೇರ್ಕೊಂಡ್ಬಿಟ್ಟಿರುತ್ತೆ. ಹೌದ್ ತಾನೆ? ಕಲ್ಲು ಸೇರ್ಕೊಂಡ್ಬಿಟ್ಟಿದ್ದಾಗ ಏನಾಗುತ್ತೆ? ಕಲ್ಲು ಆ ಒಂದು ಬಿಡಿಯಾಗಿರುತ್ತೆ, ಅದನ್ನ ಆರಿಸಿ ತೆಗೆದು ಹಾಕಿಬಿಡ್ಬಹುದು. ಇದು ಇತರೇತರ ಅನುಪ್ರವಿಷ್ಟ, ಒಂದಕ್ಕೂ ಸೇರ್ಕೊಳ್ಳೋಕೆ ಸಾಧ್ಯ ಇದೆ, ಆದರೆ ತೆಗೆಯುವುದಕ್ಕೂ ಸಾಧ್ಯ ಇದೆ. ಒಂದು ಈ ಲಕ್ಷಣ. ಇನ್ನೊಂದು ಒಂದು ಮೂರನೇದೇನು? ಘನ. ಈ ಘನ ಅಂತಕ್ಕಂಥದ್ದು ಎಲ್ಲ ಒಟ್ಟು ಗಟ್ಟಿ, ಒಂದು 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 ಗಟ್ಟಿ, ಘನ ಅಂತಕ್ಕಂಥ ಗಟ್ಟಿ, ಆ ರೂಪವಾಗಿರ್ತಕ್ಕಂಥ. ಇನ್ನೊಂದು ಸಂಹತಂಚ, ಇನ್ನೊಂದು ಸಂಹತವಾಗಿದೆ. ಸಂಹತವಾಗಿದೆ ಅಂತಂದ್ರೇನು?
ಹೇಳಿದ್ರಲ್ಲ ಸ್ವಾಮಿ, ಇತರ ಅನುಪ್ರವಿಷ್ಟಾವಯ ಅಂತ ಹೇಳಿದ್ರಲ್ಲ. ಇನ್ ಸಮ್ಮತ ಅಂದ್ರೆ ಏನು? ಸಮ್ಮತ ಅಂತಂದ್ರೆ ಒಂದಕ್ಕೊಂದಕ್ಕೆ ಸೇರಿರ್ತಕ್ಕಂಥದ್ದು ಮತ್ತೆ ಬೇರ್ಪಡಿಸುವುದಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂಥದ್ದು. ಆ ಒಂದು ಲಕ್ಷಣ ಇದ್ರೆ ಸಂಹತ ಅಂತ ಹೇಳಿದ್ರು. ಅಕ್ಕಿ ಮತ್ತೆ ಕಲ್ಲು ಏನದು? ಇತರೇತರ ಅನುಪ್ರವಿಷ್ಟಾವಯವ ಅದು. ಮತ್ತೆ ಸಂಹತ ಅಂದ್ರೆ ಏನು? ಅದು ಎರಡು ಸೇರೋದಲ್ಲೇ ಅಂತಂದ್ರೆ ಹಾಲು ಮತ್ತೆ ನೀರು ಸಂಹತ. ಯಾಕೆ? ಹಾಲನ್ನ ನೀರಿನಿಂದ ಬೇರ್ಪಡಿಸುವುದಕ್ಕೆ ಒಂದ್ಸಾರಿ ಬೆಳೆದು ಬಿಟ್ರೆ ಬೇರ್ಪಡಿಸುವುದಕ್ಕಾಗೋದೇ ಇಲ್ಲ. ಇದು ಈ ಲಕ್ಷಣವಾಗಿರ್ತಕ್ಕಂಥದ್ದು. ಇದು ಆಧ್ಯಾತ್ಮಿಕವಾಗಿ ಏನಂತ ಇದನ್ನ ಇದರ ಒಂದು ಸಾರ ಏನು? ಸಾರಭೂತವಾದದ್ದು ಯಾವುದು? ಅದಕ್ಕೆ ರಸ ಅಂತ ಹೇಳಿದ್ರು. ಈ 4 ಲಕ್ಷ ಏನ ಈ ಭೂತತ್ರಯ, ಅದಕ್ಕೆ ರಸ ಅಂತ ಹೇಳಿದ್ರೆ ಮೂರ್ತ ರಸ ಮತ್ತೆ ಅಮೂರ್ತ ರಸ ಅಂತ ಹೇಳಿ ಆ 2 ಮೂರ್ತಾಮೂರ್ತಗಳಿಗೆ ರಸವನ್ನು ಹೇಳಿ, ಮತ್ತೆ ಈ ಒಂದು ಲಿಂಗಾತ್ಮದ ಸ್ವರೂಪವನ್ನಾದ್ರೆ ಅದರ ಒಂದು ವಾಸನಾಮಯವಾಗಿರತಕ್ಕಂಥ ರೂಪವನ್ನ ಹೇಳಿ, ಮತ್ತೆ ಮುಂದೆ ಹೇಳಿದ್ರು ಕೇವಲಾತ್ಮ ಸ್ವರೂಪವನ್ನ ಹೇಳಿದ್ದಾರೆ. ಎಲ್ಲಿ? ಬೃಹದಾರಣ್ಯಕದಲ್ಲಿ. ಅಲ್ಲಿ ಬರತಕ್ಕಂಥ ವಾಕ್ಯ ಇದು. ಅಥಾತ ಆದೇಶೋ ನೇತಿ ನೇತಿ ಎಂಬತಕ್ಕಂಥದ್ದು ಅಂತ ಹೇಳಿ, ಇದು ಸಂದರ್ಭ. ಇದು ಅಲ್ಲಿ ಬರ್ತಕ್ಕಂಥ ಸಂದರ್ಭ. ಅದು ಹೇಳಿ ಸದ್ಧಿ ಪ್ರಕೃತಂ ಪ್ರಪಂಚದಂ ಪೂರ್ವಸ್ಪಿಂಗ್ರಂತೆ ಅಧಿದೈವತಂ ಅಧ್ಯಾತ್ಮಂಚ. ಅಧಿದೈವತ ಅಂತ ಹೇಳಿ ಅದಕ್ಕೆ ಸೂರ್ಯ ಮಂಡಲ ಅಂತ ಹೇಳಿದ್ರು. ಈ ಅಧ್ಯಾತ್ಮವಾಗಿ ಇದನ್ನು ಹೇಳಿದ್ರು. ಹೇಳಿಬಿಟ್ಟು ಏನ್ ಹೇಳಿದ್ರು? ತಜ್ಜನಿತಮೇವ ಚ ವಾಸನಾಲಕ್ಷಣಂ ಅಪರಂ ರೂಪಂ ಅಮೂರ್ತರಸಭೂತಂ ಪುರುಷ ಶಬ್ದೋದಿತಂ ಲಿಂಗಾತ್ಮ ವ್ಯಪಾಶ್ರಯಂ. ಇದ್ಯಾವುದಿದು? ಮಾಹಾರಜನಾದಿ ಉಪಮಾಭಿ ದರ್ಶಿತಂ. ಇದು ತಜ್ಜನಿತಮೇವ ಅಂದ್ರೆ ಈ ಒಂದು ಅದೈವಿಕ ಮತ್ತೆ ಆಧ್ಯಾತ್ಮಿಕ, ಅಧಿದೈವ ಅಧ್ಯಾತ್ಮ ಈ ರೂಪವಾಗಿ ಹೇಳಿದ್ರಲ್ಲ, ಇದರ ಕಾರ್ಯವಾಗಿರ್ತಕ್ಕಂತಹ ವಾಸನಾಮಯವಾಗಿರ್ತಕ್ಕಂತಹ ಬೇರೆ ಇನ್ನೊಂದು ರೂಪ ಏನು? ಅದು ಅಮೂರ್ತ ರಸಭೂತಂ. ಅದು ಅಮೂರ್ತವಾದ ಒಂದು ರಸಭೂತಂ. ಯಾವುದು? ಆ ಗ್ರಾಹ್ಯವಲ್ಲದ ಭೂತಾಳು ಇದೆಯಲ್ಲ, ಅದು ಅಮೂರ್ತ ಅದ್ಭುತಂ. ಪುರುಷ ಶಬ್ದೋಜಿತಂ, ಅದಕ್ಕೆ ಈ ಪುರುಷ ಅಂತ ಹೇಳಿ ಲಿಂಗಾತ್ಮ ವ್ಯಪಾಶ್ರಯಂ ಅಂದ್ರೇನು? ಅದು ಈ ಒಂದು ವಾಸನಾಮಯವಾಗಿರ್ತಕ್ಕಂತಹ ಶರೀರವನ್ನ ವ್ಯಾಪಿಸಿಕೊಂಡು ಏನಾಗಿದೆ ಅದಕ್ಕೆ ಲಕ್ಷಣವನ್ನ ಹೇಳಿ ಏನಂತೆ? ಮಾಹಾರಜನಾದ್ಯುಪಮಾಭಿ ಉಪಮಾಭಿ ದರ್ಶಿತಂ. ಮಹಾರಜನವೇ ಮುಂತಾದ ಉಪಮೆಗಳಿಂದ ಇದನ್ನು ಹೇಳಿದ್ದಾರೆ. ಏನು? ಹೊಂಬಣ್ಣದಿಂದ ಹೊಳೆಯುತ್ತಿರತಕ್ಕಂಥವನು ಆ ಪುರುಷ ಅಂತ ಹೇಳಿ ಅದನ್ನು ಹೇಳಿದ್ದಾರೆ. ಮತ್ತೆ ಅಮೂರ್ತ ರಸಶ್ಚ ಪುರುಷಸ್ಯ ಚಕ್ಷುರ್ಗ್ರಾಹ್ಯ ರೂಪಯೋಗಿತ್ವ ಅನುಪಪತ್ತೆ. ಯಾತಕ್ಕೆ ವಾಸನಾಮಯ ಅಂತ ಹೇಳ್ಬಿಟ್ರು ಅದಕ್ಕೆ ಅಮೂರ್ತ ರಸಕ್ಕೆ ಅಂತಂದ್ರೆ, ಇದು ಅಮೂರ್ತ ರಸ ಇದೆಯಲ್ಲ, ಅದನ್ನ ಪುರುಷ ಅಂತ ಹೇಳಿದ್ರಲ್ಲ, ಆ ಪುರುಷ ಚಕ್ಷುರ್ಗ್ರಾಹ್ಯ ರೂಪಯೋಗಿತ್ವ ಅನುಪಪತ್ತೆ. ಈ ಕಣ್ಣು ಕಿವಿ ಇದರಿಂದ ಗ್ರಾಹ್ಯವಾಗಿರ್ತಕ್ಕಂಥದ್ದು ಎನ್ನುವುದು ಹೊಂದುವುದಿಲ್ಲ ಅದಕ್ಕೆ. ಯಾವುದಕ್ಕೆ? ಅಮೂರ್ತಕ್ಕೆ. ಯಾಕೆ? ಅಮೂರ್ತವಾಗಿದೆ ಅದು. ಆದ್ದರಿಂದ ಮತ್ತೆ ಅಮೂರ್ತ ರಸಶ್ಚ ತದೇತತ್ ಸಪ್ರಪಂಚಂ ಬ್ರಹ್ಮಣೋ ರೂಪಂ ಸನ್ನಿಹಿತ ಆಲಂಬನೇನ ಇತಿ ಕಾರಣೇನ ಪ್ರತಿಷೇಧಕಂ ನಯಂ ಪ್ರತಿ ಉಪನೀಯತೆ ಇತಿ ಗಮ್ಯತೆ. ನೋಡಿ, ಇಲ್ಲಿ ಪ್ರಕೃತಂ ಅಂತ ಅನ್ನುವಾಗ ಇಷ್ಟೂ ಅರ್ಥವನ್ನ ನಾವು ಮನಸ್ಸಿಗೆ ತಂದುಕೊಳ್ಳಬೇಕು. ಇದು ಒಂದು ಅರ್ಥವನ್ನ
ಸಿದ್ಧ ಮಾಡತಕ್ಕಂತ ಒಂದು ಲಕ್ಷಣ ಇದು. ಈ ರೀತಿಯಾಗಿ ಸಿದ್ಧ ಮಾಡಬೇಕು. ಯಾವುದನ್ನ? ಸಿದ್ಧಾಂತವನ್ನ. ನೋಡಿ, ಇಲ್ಲಿ ಪ್ರಕೃತ ಅಂತಂದ್ರೆ ಪೂರ್ವ ಪಕ್ಷ ಎಷ್ಟೊಂದರ ಹೇಳಿದ್ನಲ್ಲ, ಯಾತಕ್ಕೆ ಪ್ರಕೃತ ಆದ್ರೆ ಇದು ಮೂರ್ತ ರೂಪ ಅಂತ ತೆಗೆದುಕೊಳ್ಬೇಕು, ವರಸ ತೆಗೆದುಕೊಳ್ಬೇಕು. ಆ ಅಮೂರ್ತ ರೂಪಕ್ಕೆ ಪುರುಷ ಅಂತ ಹೇಳಿದ್ರು. ಅವನೇನು ವಾಸನಾಮಯವಾಗಿ ಅಂದ್ರೆ ಚಕ್ಷುರ್ಗಾಹಿವಲ್ಲ, ವಾಸನಾಮಯವಾಗ್ತದೆ ಅಂತ ಹೇಳಿ ಲಿಂಗ ಶರೀರ ಎಲ್ಲ ಯಾಕೆ ಇದನ್ನ ಹೇಳಿದ್ದಾರಲ್ಲ. ಒಂದು ಅಮೂರ್ತ, ಇನ್ನೊಂದು ಮೂರ್ತ. ಮೂರ್ತಕ್ಕೇನು ವಿವರಣೆ ಬೇಕಾಗಿಲ್ಲ, ನಮ್ಗೆ ಗ್ರಾಹ್ಯವಾಗಿರ್ತಕ್ಕಂಥದ್ದು. ಅಮೂರ್ತಕ್ಕೆ ಬೇಕು. ಅಮೂರ್ತಕ್ಕೆ ಹೇಳಿದ್ರು ವಿವರಣೆ. ಮತ್ತು ಇದನ್ನ ಈ ಒಂದು ಬ್ರಹ್ಮದ ರೂಪವನ್ನ ಸಪ್ರಪಂಚಂ ವಿಸ್ತಾರವಾಗಿ ತಿಳಿಸಿದ್ದಾರಲ್ಲ, ಇದು ಯಾವುದು? ಸನ್ನಿಹಿತ ಆಲಂಬನೇನ. ಅದು ಪ್ರಕೃತ ಅಂದ್ರೇನು? ಸನ್ನಿಹಿತ, ಹತ್ತಿರದಲ್ಲೇ ಇರತಕ್ಕಂಥ ವಿಷಯ ಇದು. ಇದು ಹತ್ತಿರದಲ್ಲೇ ಇರತಕ್ಕಂಥ ವಿಷಯ. ಇದನ್ನ ಇತಿಕರಣೇನ ಅಂದ್ರೆ ಏನು? ನಾ ಅಂತ ಇದೆ, ನೈ ಅದು. ಆ ನ ಅಂತ ಅನ್ನೋದಕ್ಕೆ ಇತಿಕರಣೇನ ಅಂದ್ರೆ ಇತಿಯನ್ನ ಸೇರಿಸಿಕೊಂಡು ನೇತಿ ಅಂತ ಹೇಳಿ ಪ್ರತಿಷೇಧಕಂ, ಹೀಗೆ ಪ್ರತಿಷೇಧಕವಾಗಿ ನೈ ಶಬ್ದವನ್ನ ಹೇಳಿದ್ದಾರೆ. ನೈ ಶಬ್ದಕ್ಕೆ ಇತಿ ಅಂತಕ್ಕಂಥ ಒಂದು ಪ್ರತ್ಯಯವನ್ನು ಸೇರಿಸಿಕೊಂಡು ಏನ್ ಹೇಳಿದ್ದಾರೆ? ನೇತಿ ನೇತಿ ನ ಇತಿ. ಪ್ರತ್ಯಯ ಅಂತ ಹೇಳಿದ್ರೆ ಮುಂದಿರ್ತಕ್ಕಂಥ ಭಾಗ ಅಂತ ಅಷ್ಟೇ, ಇದೇನಿಲ್ಲ ಅಂತ ಹೇಳಿದ್ದಾರೆ. ಹೀಗೆ ಇದನ್ನ ನಾವು ಪ್ರಕೃತ ಎನ್ನುವ ಶಬ್ದದಿಂದ ಇಷ್ಟನ್ನೂ ಕೂಡ ನಾವು ತೆಗೆದುಕೊಳ್ಳಬೇಕು. ಹಿಂದೆ ಹೇಳ್ತಕ್ಕಂಥ ಗ್ರಂಥವ್ರೆ ತೆಗೆದುಕೊಳ್ಳಬೇಕು ಅಂತೇಳಿ ಗಮ್ಯತೆ. ಬ್ರಹ್ಮತು ರೂಪ ವಿಶೇಷಣತ್ವೇನ ಷಷ್ಠ್ಯ ನಿರ್ದಿಷ್ಟಂ ಪೂರ್ವಸ್ಮಿನ್ ಗ್ರಂಥೇನ. ನೋಡ್ತಾ ಇದನ್ನ ಇಲ್ಲಿ ಎಷ್ಟು ತಪ್ಪು ಪ್ರಿಂಟಿಂಗ್ ಮಿಸ್ಟೇಕ್ ಹೇಗಾಗ್ಬಿಡುತ್ತೆ ಅಂದ್ರೆ, ನೋಡಿ ಇಲ್ಲಿ ಪೂರ್ವಸ್ಮಿನ್ ಗ್ರಂಥೇನ ಅಂತ ಬಿದ್ಬಿಟ್ಟಿದೆ. ಪೂರ್ವಸ್ಮಿನ್ಗೂ ಗ್ರಂಥೇನಕ್ಕೂ ಸಂಬಂಧವೇ ಇಲ್ಲ. ಪೂರ್ವಸ್ಮಿನ್ ಸಪ್ತಮಿ ವಿಭಕ್ತಿ, ಗ್ರಂಥೇನ ಅಂತಕ್ಕಂಥದ್ದು ತೃತೀಯ ವಿಭಕ್ತಿ. ಯಾವ್ದು ಎಲ್ಲಿ ಸಂಬಂಧ? ಎರಡೂ ಬೇರೆ ಬೇರೆ ಪದ ಆಗೋಯ್ತು. ಎರಡೂ ಬೇರೆ ಬೇರೆ ಪದ ಅಂತನ್ನುವಾಗ ವಾಕ್ಯವೇ ಹೊಂದೋದಿಲ್ಲ, ಏನೇನೋ ಅರ್ಥ ಬಂದ್ಬಿಡುತ್ತೆ. ಯೋಚನೆ ಮಾಡಿ ಅಂದ್ರೆ ಏನು ಏನಂತಾರೆ? ಗ್ರಂಥೇನ ಅನ್ನುವಾಗ ಗ್ರಂಥೇ ಒಂದು ಸ್ಪೇಸ್ ಕೊಟ್ಟು ನಾ ಅಂತ ಹೇಳ್ಬೇಕಷ್ಟೆ. ಅದೇನು ನೋಡಿ, ಬ್ರಹ್ಮತು ರೂಪ ವಿಶೇಷಣತ್ವೇನ ಷಷ್ಠ್ಯಾ ನಿರ್ದಿಷ್ಟಂ ಪೂರ್ವಸ್ಮಿನ್ ಗ್ರಂಥೆ ಅಂತ ಇಷ್ಟು. ಮುಂದೇನು? ನ ಸ್ವಪ್ರಧಾನತ್ವೇನ ಅಂತ. ಇದು ಇಲ್ಲಿ ಅದಕ್ಕೆ ಸೇರಿಸ್ಬಿಟ್ಟು ಎಷ್ಟು ನೋಡಿದ್ರು ಅರ್ಥವೇ ಆಗಲ್ಲ. ಏನಿದು ಹೀಗೆ ಬರೆದು ಬಿಟ್ಟಿದಾರಲ್ಲ ಅಂತಂತ ಇರ್ಲಿ. ಬ್ರಹ್ಮತು ಬ್ರಹ್ಮವಾದರೂ ಏನು? ರೂಪ ವಿಶೇಷತ್ವೇನ ಅಂದ್ರೆ ರೂಪ, ಈ ರೂಪ ಇದೆಯಲ್ಲ ಮೂರ್ತಾಮೂರ್ತ ರೂಪ, ಇದನ್ನ ವಿಶೇಷಣವನ್ನಾಗಿ ಇಟ್ಟುಕೊಂಡು ಬ್ರಹ್ಮದ ರೂಪ ಅಂತಿದೆಯಲ್ಲ, ಅಂದ್ರೆ ಏನು? ಬ್ರಹ್ಮಕ್ಕೆ ವಿಶೇಷಣ ರೂಪ. ಇದು ಷಷ್ಠ್ಯ ನಿರ್ದಿಷ್ಟಂ ಅಂದ್ರೆ ಷಷ್ಠಿ ವಿಭಕ್ತಿಯಿಂದ ಬ್ರಹ್ಮಣೋ ರೂಪಂ ಅಂತಿದೆಯಲ್ಲ, ಆ ಬ್ರಹ್ಮಣೋ ರೂಪೇ ಅಂತ ಇದೆ, ದ್ವಿವಚನ ಇದೆ ಇಲ್ಲಿ. ಎರಡಿದೆಯಲ್ಲ ಮೂರ್ತ ಅಂತ, ಅದಕ್ಕೆ ದ್ವೇ ವಾವ ಬ್ರಹ್ಮಣೋ ರೂಪೇ ಅಂತ ಇದೆ. ಹೌದಾನೆ? ಈ ಬ್ರಹ್ಮಣ ಅಂತನ್ನುವಾಗ ಷಷ್ಠಿ ವಿಭಕ್ತಿ, ಅದು ಏಕವಚನ. ಷಷ್ಠಿ ಇದರಿಂದ ನಿರ್ದೇಶ ಮಾಡಿ ಹೇಳಿದ್ದಾರೆ. ಇಲ್ಲಿ ಹಿಂದಿನ ಗ್ರಂಥದಲ್ಲಿ ಅಷ್ಟೇ ಹೊರತು ರೂಪವನ್ನ ವಿಶೇಷಣವಾಗಿ ಕೊಟ್ಟು ಹೇಳಿದ್ದಾರೆ ಹೊರತು ಬ್ರಹ್ಮವನ್ನ ಈ ರೀತಿ ಸ್ವಪ್ರಧಾನವಾಗಿ ಹೇಳಿಲ್ಲ. ಬಹಳ ಮುಖ್ಯವಾದ ವಿಚಾರ. ಸ್ವಪ್ರಧಾನವಾಗಿದ್ರೇನು ಅಂದ್ರೆ ಬ್ರಹ್ಮವು ಈ ರೀತಿಯ ವಿಶೇಷಣವುಳ್ಳದ್ದು ಎಂಬುದಾಗಿ ಸ್ವಪ್ರಧಾನವಾಗಿ ಹೇಳಿಲ್ಲ. ಅದು ಪ್ರಧಾನವಾದ ಅಂಶವೇ ಅಲ್ಲ. ಅದಕ್ಕೋಸ್ಕರ ಇದು ಅಪ್ರಧಾನವಾಗಿರ್ತಕ್ಕಂಥದ್ದು. ಇದಕ್ಕಿಂತಲೂ ಕೂಡ ಪ್ರಧಾನವಾಗಿ ಯಾವ್ದು ಹೇಳಿದ್ದಾರೆ ನೋಡಿ,
ಅದು ನಮಗೆ ತೆಗೆದುಕೊಳ್ಳಬೇಕಾದ್ದು, ಅದು ಬಲವತ್ತರವಾಗಿರ್ತಕ್ಕಂಥದ್ದು. ಅದನ್ನೇ ಅರೂಪವದೇವಹಿ ತತ್ಪ್ರಧಾನತ್ವ ಅಂತ ಹೇಳಿ ಸೂತ್ರದಲ್ಲಿ ಅಲ್ವಾ. ಸ್ವಪ್ರಧಾನತ್ವೇನ ಸ್ವಪ್ರಧಾನವಾಗಿ ಹೇಳಲ್ಪಟ್ಟಿದ್ದ ಅಂತ ಹೇಳಿ ಪ್ರಪಂಚಿತೆ ಪ್ರಪಂಚಿತೆ ಅದು ಪ್ರಪಂಚತೆ ಅಲ್ಲ ಪ್ರಪಂಚಿತೆ ಚ ತದೀಯೇ ರೂಪದ್ವಯೇ ರೂಪವತಃ ಸ್ವರೂಪ ಜಿಜ್ಞಾಸಾಯಾಮ್ ಇದಂ ಉಪಕ್ರಾಂತಂ ಅಥಾತ ಆದೇಶೋ ನೇತಿ ನೇತಿ. ಈಗ ಪ್ರಪಂಚಿತೆ ತದೀಯೇ ರೂಪದ್ವಯೇ, ಹೀಗೆ ತದೀಯೇ ಅಂದ್ರೇನು? ಆ ಒಂದು ತದೀಯವಾದ ಬ್ರಹ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತತ್ವ ಬ್ರಹ್ಮಕ್ಕೆ ರೂಪದ್ವಯ ಇದೆಯಲ್ಲ, ಅದನ್ನ ಪ್ರಪಂಚಿತೆ ವಿಸ್ತಾರವಾಗಿ ಹೇಳಲ್ಪಟ್ಟರೆ ಆವಾಗ ಏನಾಗತ್ತೆ? ರೂಪವತಃ ಸ್ವರೂಪ ಜಿಜ್ಞಾಸಾಯ. ಈ ರೂಪ ಏನ್ ಹೇಳಿದ್ರು? ವಿಶೇಷಣ. ಇದು ಈ ವಿಶೇಷಣವಾಗಿರತಕ್ಕಂಥ ರೂಪಗಳನ್ನ ವಿಸ್ತಾರವಾಗಿ ಹೇಳಿದ ಮೇಲೆ ನಮಗೇನು ಒಂದು ಜಿಜ್ಞಾಸೆ ಬರುತ್ತೆ ಅಂದ್ರೆ, ನೀವು ಎಲ್ಲ ವಿಶೇಷಣ ಉಳ್ಳದ್ದು ಕಂಡ್ರಿ ಇದು, ಹಾಗಾದ್ರೆ ವಿಶೇಷಣವಿಲ್ಲದೆ ಇರತಕ್ಕಂತಹ ಒಂದು ಬ್ರಹ್ಮ ಅಂತ ಅದೇ ಆಗಿದೆ, ಅದನ್ನು ತಿಳ್ಕೊಳ್ಬೇಕಲ್ಲ ಎನ್ನುವ ಜಿಜ್ಞಾಸೆ ಹುಟ್ಟುತ್ತಲ್ಲ. ಆ ಜಿಜ್ಞಾಸೆಯನ್ನ ಪೂರ್ಣಗೊಳಿಸುವುದಕ್ಕಾಗಿ ಬಂದಿರತಕ್ಕಂಥ ವಾಕ್ಯವೇ ಅಥಾತ ಆದೇಶೋ ನೇತಿ ನೇತಿ. ನೋಡಿ ಎಲ್ಲಿ ಸತ್ತಾ ಇದ್ದಾನೆ. ಅಥಾತ ಆದೇಶೋ ನೇತಿ ನೇತಿ ಅಂತಕ್ಕಂಥದ್ದು ಬಂದಿರತಕ್ಕಂಥ ವಾಕ್ಯ ಇದಕ್ಕೆ. ಯಾಕೆ ರೂಪದ್ವಯವನ್ನು ಹೇಳಿದ್ರು? ರೂಪದ್ವಯವನ್ನು ಹೇಳಿ ಇದು ವಿಶೇಷಣ ಅಂತ ಹೇಳಿದ್ರು, ವಿಶೇಷಣ ಅಂತ ಹೇಳಿ ಇದು ಅಪರಮಾರ್ಥ ಅಂತ ಹೇಳಿದ್ರು. ಹೀಗೆ ಅಪರಮಾರ್ಥವಾದ ವಿಶೇಷಣವನ್ನು ಹೇಳಿಬಿಟ್ಟಿದ್ದರಿಂದ ಹಾಗಾದರೆ ಯಾವ ವಿಶೇಷಣವೂ ಇಲ್ಲದ ಪರಮಾರ್ಥ ರೂಪ ಯಾವುದು ಬ್ರಹ್ಮಕ್ಕೆ ಎಂದು ತಿಳಿಯಬೇಕೆಂಬ ಜಿಜ್ಞಾಸೆಯುಂಟಾಗಲಾಗಿ ಸೂತ್ರಕಾರ ಶ್ರುತಿಯು ಇದನ್ನು ಹೇಳ್ತಾ ಇದೆ. ಅಥಾತ ಆದೇಶೋ ನೇತಿ ನೇತಿ. ಇದು ನೋಡಪ್ಪ, ನೀನು ಯಾವ ಒಂದು ವಿಶೇಷಣವೂ ಇಲ್ಲದೆ ಇರತಕ್ಕಂತಹ ಬ್ರಹ್ಮದ ಸ್ವರೂಪವನ್ನು ನೀನು ತಿಳಿದುಕೊಳ್ಳಬೇಕಾದ್ರೆ ಇದು ನೋಡು, ಅಥಾತ ಆದೇಶ. ಅತಃ ಆದೇಶ ಅಂದ್ರೆ ಉಪದೇಶ. ಇದು ಉಪದೇಶ ಏನಂತ? ನೇತಿ ನೇತಿ, ಹೀಗೆ ತಿಳ್ಕೋ. ಇತಿನ ಎಂಬುದಾಗಿ ತಿಳಿದುಕೋ. ಅದರಿಂದ ಇದು ಪೂರ್ಣ ಆ ವಾಕ್ಯ ಅರ್ಥ ಅಂತೇಳಿ ಇತಿ ತತ್ರ ಕಲ್ಪಿತ ರೂಪ ಪ್ರತ್ಯಾಖ್ಯಾನೇನ ಬ್ರಹ್ಮಣ ಸ್ವರೂಪಾವೇದನಂ ಇದಂ ಇತಿ ನಿರ್ಣೀಯತೆ. ಈಗ ಈ ಕಲ್ಪಿತವಾಗಿರತಕ್ಕಂತಹ ಎಲ್ಲ ವಿಶೇಷಣಗಳು ಕೂಡ, ಇವನು ಸಿಂಹದಂತೆ ಇದ್ದಾನೆ, ಇವನು ಆನೆಯಂತೆ ಇದ್ದಾನೆ ಅಂದ್ರೇನು? ಸಿಂಹದಂತೆ ಇವರ ಶೌರ್ಯ ಧೈರ್ಯ, ಆನೆಯಂತೆ ಇದ್ದಾನೆ, ಗಂಭೀರವಾಗಿದ್ದಾನೆ, ಹೀಗೆಲ್ಲ ಇದೆಯಲ್ಲ, ಎಲ್ಲವನ್ನು ಅಲ್ಲೇ ಕಳೆದು ಬಿಡ್ರಿ. ಇವೆಲ್ಲ ಕಲ್ಪಿತವಾಗಿರ್ತಕ್ಕಂಥದ್ದು. ಸಿಂಹ ಆನೆ ಇವೆಲ್ಲ ಅವನಿಗೆ ವಿಶೇಷಣ ಇದೆ. ಇವೆಲ್ಲವನ್ನು ಕೂಡ ಪ್ರತ್ಯಾಖ್ಯಾನೇನ, ಹೀಗೆ ಎಲ್ಲ ಕಲ್ಪಿತ ರೂಪವಾಗಿರ್ತಕ್ಕಂಥದ್ದೆಲ್ಲವನ್ನು ನಿರಾಕರಣೆ ಮಾಡುವುದರ ಮೂಲಕ ಬ್ರಹ್ಮಣ ಸ್ವರೂಪಾವೇದನಂ, ಬ್ರಹ್ಮದ ಸ್ವರೂಪ ಜ್ಞಾನವನ್ನ ಏನಂತ? ಇದಂ ಇತಿ ನಿರ್ಣೀಯತೆ, ಇದು ಎಂಬುದಾಗಿ. ಇದು ಅಂತ ಹೇಳಿದಾಗ ಏನು? ಬೆರಳು ತೋರಿಸಿದು ಅಂತಲ್ಲ, ಇದಲ್ಲ 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 ಅಂತ ಎಲ್ಲವನ್ನೂ ನಿರಾಕರಣೆ ಮಾಡಿ ನೇತಿ ಅಂತ 2 ಸಾರಿ ಹೇಳಿದ್ದಾರಲ್ಲ. 2 ಸಾರಿ ಹೇಳಿದ್ದಕ್ಕೆ ನಾವು ದೃಷ್ಟಾಂತ ಕೊಟ್ವಲ್ಲ, ಏನಂತ? ನರಗಳಲ್ಲಿಯೂ ಕೂಡ, ಇವನ ನರಗಳಲ್ಲಿಯೂ ಕೂಡ ಭಾಷ್ಯವಾಕ್ಯಗಳೇ ಹರಿಯುತ್ತಿವೆ ಅಂದ್ಬಿಟ್ರು. ಅಂದ್ರೇನು? ಅಂದ್ರೆ ಪ್ರತಿಯೊಂದು ನರದಲ್ಲಿಯೂ ಕೂಡ ಅಂತ ಅರ್ಥ, ಯಾವುದೊಂದನ್ನು ಬಿಡದೆ. ಇಲ್ಲೂ ಹಾಗೆ ನೇತಿ ಅಂದ್ರೆ ಇತಿನ ಅಂತ 2 ಸಲ ಹೇಳಿದ್ರೆ ಇತಿ ಹೀಗೆಂಬುದಾಗಿ ಯಾವ ಎಷ್ಟು ವಿಶೇಷಣ ಇದೆ. ನಮಗ್ ಗೊತ್ತಿರತಕ್ಕಂಥದ್ದು 10 ಭಾಗ, ಗೊತ್ತಿಲ್ಲದೆ ಇರತಕ್ಕಂಥ ವಿಶೇಷಣ 90 ಭಾಗ, ಎಲ್ಲ ಸೇರಿ
ಅದನ್ನ ಈ ಪ್ರತ್ಯಾಖ್ಯಾನೆಯನ್ನ ನಿರಾಕರಣೆ ಮಾಡುವುದರ ಮೂಲಕ ಈ ಒಂದು ಬ್ರಹ್ಮ ಸ್ವರೂಪವನ್ನ ನಾವು ಇದು ಶ್ರುತಿಯು ನಿರ್ಧಾರ ಮಾಡಿರುತ್ತದೆ. ಮತ್ತು ತದಾಸ್ಪದಂ ಹಿ ಇದಂ ಸಮಸ್ತಂ ಕಾರ್ಯಂ ನೇತಿ ನೇತಿ ಇತಿ ಪ್ರಸಿದ್ಧಂ. ಈ ಒಂದು ರೂಪ ನೇತಿ ನೇತಿ ಅಂತ ಅದರಲ್ಲ, ಅದು ವಿಶೇಷವ ಅಂದ್ರಲ್ಲ ಏನು ಅಂತಂದ್ರೆ ಬ್ರಹ್ಮದ ಸ್ವರೂಪವನ್ನ ತಿಳಿಸಿಕೊಟ್ಟ ಮೇಲೆ ಏನಾಗಿದೆ, ಈ ಎಲ್ಲ ರೂಪ ವಿಶೇಷಗಳಿದೆಯಲ್ಲ ಇವೆಲ್ಲವೂ ಕೂಡ ಬ್ರಹ್ಮದ ಕಾರ್ಯ ಎಂಬುದಾಗಿ ತಿಳಿದು ಏನಂತ ನೇತಿ ನೇತಿ ಇತಿನ, ಇದು ಬರೀ ಕಾರ್ಯ, ಇದಲ್ಲ, ಇದು ಕಾರಣ ಅಲ್ಲ, ಇದು ಕಾರಣ ಅಲ್ಲ, ಇದಲ್ಲ ಎಂದು ಹೇಳಿ ಪ್ರತಿಷೇಧ ಮಾಡಿದ್ದಾರೆ. ಮತ್ತು ಯುಕ್ತಂಚ ಕಾರ್ಯಸ್ಯ ವಾಚಾರಂಭಣ ಶಬ್ದಾದಿಭ್ಯ ಅಸತ್ವಂ ಇತಿ ನೇತಿ ನೇತಿ ಇತಿ ಪ್ರತಿಷೇಧಂ ನತು ಬ್ರಹ್ಮಣ. ನಾನು ಹೇಳಿದ್ದಲ್ಲ ಪೂರ್ವಪಕ್ಷಿ, ಇಲ್ಲಿ ಬ್ರಹ್ಮವನ್ನ ಪ್ರತಿಷೇಧ ಮಾಡಿ ರೂಪವನ್ನು ಉಳಿಸಿಕೊಂಡಿದ್ದಾರೆ. ಯಾಕೆ? ಬ್ರಹ್ಮವು ಅಗ್ರಾಹ್ಯವಾದದ್ದು ಅಂತ ಹೇಳಿದ್ನಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ ನೋಡಪ್ಪ, ಈ ಕಾರ್ಯ ಎಲ್ಲ ಇದೆಯಲ್ಲ, ಈ ಕಾರ್ಯವೆಲ್ಲವೂ ಕೂಡ ಏನಾಗಿದೆ, ವಾಚಾರಂಭಣಂ, ಎಲ್ಲವೂ ಕೂಡ ಮಾತಿಗೆ ಬದ್ಧವಾಗಿರ್ತಕ್ಕಂಥದ್ದು ಅಷ್ಟೇ ತಾನೆ. ಮಾತಿಗೆ ಬದ್ಧವಾಗಿರ್ತಕ್ಕಂಥದ್ದು, ಇದಕ್ಕೆ ಇಂಥದ್ದೇ ಅಂತಕ್ಕಂಥದ್ದು ಏನೂ ಇಲ್ಲ, ಹೌದ್ ತಾನೆ. ಇದಕ್ಕೆ ಇಂಥದ್ದೇ ಅಂತ ಇಲ್ಲ. ಇವಾಗ ನೀರು ಅಂತ ಇದೆ, ನೀರು ಅಂತ ಅನ್ನೋದು ಇದು ನಾವು ಪಂಚಭೂತಗಳನ್ನು ಹೇಳ್ತಾ ಇಲ್ಲ, ಈಗ ಒಂದು ವೈಜ್ಞಾನಿಕವಾಗಿ ಹೇಳೋದಾದ್ರೆ ನೀರು ಅಂತ ಇದೆಯಲ್ಲ, ನೀರು ಅಂತಕ್ಕಂಥದ್ದು ಏನು? ನೀರು ಅಂತಕ್ಕಂಥದ್ದು ಕಾರ್ಯ. ಇದು ವೇದಾಂತ ಅಲ್ಲ, ಬ್ರಹ್ಮದ ಕಾರ್ಯ ಅಂತಲ್ಲ. ನೀರು ಅಂತಕ್ಕಂಥದ್ದು ಕಾರ್ಯ. ಯಾವುದರ ಕಾರ್ಯ? ಯಾವ್ದು ಹೇಳ್ತಾರೆ, ಹೈಡ್ರೋಜನ್ನು ಪ್ಲಸ್ ಆಕ್ಸಿಜನ್ನು 2 H2O ಅಂತ ಹೇಳ್ತಾರಲ್ಲ, ಹಾಗೆ ಇದ್ರ ಕಾರ್ಯ. ಈ ಕಾರ್ಯ ಏನಾಗಿದೆ? ನೀರು ಅಂತ ನಾವು ಹೇಳ್ತೇವೆ. ಇದು ವಾಚಾರಂಭಣ ಅಂದ್ರೆ, ಅಯ್ಯೋ ನೀರು ಅಂತಂದ್ರೆ ಎಲ್ರೂ ನೀರು ಅಂತ ಹೇಳ್ತಾರ? ಏನಿಲ್ಲ, ನಾವು ನೀರು ಅಂತ ಹೇಳ್ತೇವೆ, ಪಕ್ಕದವನು ಪಾನಿ ಅಂತ ಹೇಳ್ತಾನೆ, ಇನ್ನೊಬ್ಬ ವಾಟರ್ ಅಂತ ಹೇಳ್ತಾನೆ, ಇನ್ನೊಬ್ಬ ತಣ್ಣಿ ಅಂತ ಹೇಳ್ತಾನೆ, ಏನೋ ಒಂದು ಹೇಳ್ತಾನೆ, ನಿರ್ದಿಷ್ಟ ಏನಿಲ್ಲ. ಆದರೆ ಈ H2O ಅಂತ ಇದೆಯಲ್ಲ, ಅದರಲ್ಲಿ ಏನಾದ್ರೂ ವಿಪ್ರತಿಪತ್ತಿ ಇದೆಯಾ? ಯಾರಾದ್ರೂ ಭಿನ್ನ ಹೇಳೋಕೆ ಉಂಟಾ? ಇಲ್ಲ. ಹಾಗಾಗಿ ಈ ಕಾರ್ಯವೆಲ್ಲ ಏನಾಗಿದೆ, ವಾಚಾರಂಭಣವಾಗಿದೆ. ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತ್ಯೇವ ಸತ್ಯಂ ಛಾಂದೋಗ್ಯ ವಾಕ್ಯವನ್ನು ಹೇಳಿ ಇದು ವಾಚಾರಂಭ. ಅದಕ್ಕೆ ಏನಾಗಿದೆ? ಅಸತ್ವಂ, ಇದು ನಿಜವಾಗಿ ಇದು ಸ್ವರೂಪ ಅಲ್ಲ ಇದು. ಆದ್ದರಿಂದ ನೇತಿ 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 ಇತಿನ ಇತಿನ ಎಂಬುದಾಗಿ ಪ್ರತಿಷೇಧವನ್ನ ಮಾಡಿದ್ದಾರಲ್ಲ, ಅದು ಕಾರ್ಯಕ್ಕೆ ಸಂಬಂಧಿಸಿದ್ದೇ ಹೊರತು ನತು ಬ್ರಹ್ಮಣ, ಬ್ರಹ್ಮಕ್ಕೆ ಸಂಬಂಧಿಸಿದ್ದಲ್ಲ. ಯಾತಕ್ಕೆ ಅಂದ್ರೆ ಸರ್ವಕಲ್ಪನಾ ಮೂಲತ್ವಾತ್ ಬ್ರಹ್ಮಣ ಅಂತ ಬೇಕಾದ್ರೆ ಸೇರಿಸ್ಕೋಬಹುದು. ಸರ್ವಕಲ್ಪನಾ ಮೂಲತ್ವಾತ್ ಬ್ರಹ್ಮಣ. ನೋಡಿ, ಬ್ರಹ್ಮವು ಎಲ್ಲ ಕಲ್ಪನೆಗಳಿಗೂ ಕೂಡ ಆಧಾರವಾಗಿದೆ. ಇದರಿಂದ ಎಷ್ಟೋ ಕಲ್ಪನೆಗಳು ಬರ್ತಾ ಇವೆ, ಇಷ್ಟು ಅಂತ ಇಲ್ಲ, ನೋಡ್ತಾನೆ. ಈ ಮನಸಾಪಿ ಅಚಿಂತ್ಯ ರಚನಾ ರೂಪಸ್ಯ, ಈ ರೂಪ ಏನಿದೆ ಮನಸಾಪಿ ಅಚಿಂತ್ಯ, ಮನಸ್ಸಿನಿಂದಲೂ ಕೂಡ ಹೇಳೋದಕ್ಕಾಗೋದು ಇಷ್ಟೇ ಅಂತ ಊಹೆ ಮಾಡೋದಕ್ಕೂ ಸಾಧ್ಯವಿಲ್ಲ, ಊಹಾತೀತ. ಈಗ ಇಲ್ಲಿ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ, ಇದನ್ನ ಹಿಂದೆ ಹೇಳಿದ್ರು, ಅದನ್ನು ಇಲ್ಲಿ ಇನ್ನು ಮತ್ತೊಂದು ರೀತಿಯಲ್ಲಿ ಅದನ್ನ ಹೇಳಿ ಅದಕ್ಕೆ ಸಮಾನ ಹೇಳ್ತಾರೆ. ನಚ ಅತ್ರ ಇಯಂ ಆಶಂಕಾ ಕರ್ತವ್ಯ. ಏನಾಯ್ತು? ಈ ರೂಪವೆಲ್ಲ ಇದೆ, ಅದನ್ನೂ ಕೂಡ ಶ್ರುತಿ ಹೇಳಿದೆ, ಹೌದ್ ತಾನೆ. ಈ ಒಂದು ಹೇಳಿದ್ದಾರಲ್ಲ, ಏನು ಸರ್ವರಸಃ ಸರ್ವಗಂಧ ಎಲ್ಲ ಹೇಳಿದ್ದಾರಲ್ಲ, ಈ ಒಂದು
ರೂಪವನ್ನೂ ಹೇಳಿದ್ದಾರೆ, ವೇದ ಹೇಳ್ತಾ ಇದೆ, ಆದ್ರಿಂದ ಅದೂ ಸತ್ಯ. ಮತ್ತೆ ನಚ ಅದ್ ಏನ್ ಹೇಳಿದ್ದಾರೆ, ಅರೂಪವನ್ನು ಹೇಳಿದ್ದಾರೆ. ಹೀಗಿರುವಾಗ ನಾವು ಈ ಸಂದೇಹವನ್ನು ಪಡಬಾರದು, ಸಂಶಯವನ್ನು ಪಡಬಾರದು, ಈ ಶಂಕೆಯನ್ನು ಮಾಡಬಾರದು. ಯಾವ ಶಂಕೆ ಮಾಡಬೇಕು ಅಂದ್ರೆ, ಅಲ್ಲ ಸ್ವಾಮಿ, ಶಾಸ್ತ್ರ ಯಾತಕ್ಕೆ ಹೀಗೆ ಮಾಡ್ತವೆ? ಇವಾಗ ನೀವ್ ಹೇಳಿದ್ರಿ ಬ್ರಹ್ಮಕ್ಕೆ ಅರೂಪವದೇವಹಿ ಅಂತ ಹೇಳಿದ್ರಿ, ಅರೂಪವದೇವಹಿ ಬ್ರಹ್ಮ ಅಂತ ಹೇಳಿದ್ರಿ. ಹಾಗಿದ್ಮೇಲೆ ನೇರವಾಗಿ ಅರೂಪವದೇವ ಅಂತ ಹೇಳ್ದೇನೆ ರೂಪವತ್ ಅಂತಲೂ ಹೇಳಿ ಆಮೇಲಿಂದ ಅದರ ನಿರಾಕರಣೆ ಮಾಡೋದಂತೆ. ಇದ್ಯಾವ ಸ್ವಾಮಿ ನ್ಯಾಯ ಇದು? ನೇರವಾಗಿ ಅನ್ನ ಇದೆ, ತುತ್ತಿದೆ, ತಗೊಂಡು ಬಾಯಿ ಹಾಕೋದು ಬಿಟ್ಬಿಟ್ಟು ಅದ್ಯಾವುದು ಹೀಗೆ ಸುತ್ತಾಕೊಂಡು ದ್ರಾವಿಡ ಪ್ರಾಣಾಯಾಮ ಮಾಡ್ಕೊಂಡು ಯಾಕೆ ಸ್ವಾಮಿ? ರೂಪವನ್ನು ಹೇಳೋದು ಯಾತಕ್ಕೆ? ಆಮೇಲಿಂದ ಅದನ್ನು ನಿರಾಕರಣೆ ಮಾಡುವುದು ಯಾತಕ್ಕೆ? ಹಾಗೆ ಮಾಡುವುದಕ್ಕಿಂತ ರೂಪವನ್ನ ಕೇಳದೆ ಅದರಿಂದ ದೂರವಿದ್ದು ಕೇವಲ ರೂಪವನ್ನೇ ಹೇಳಿಬಿಟ್ರೆ ಆಯ್ತಲ್ಲ, ಯಾಕೆ ಕೇಳಬೇಕಾಗಿತ್ತು ಅಂತ ಪ್ರಶ್ನೆ ಇಲ್ಲಿ. ಅದೇ ನಚಯ ಹೀಗೆ ಸಂದೇಹ ಪಡಬಾರದು. ಏನಂತ, ಕಥಂ ಹಿ ಶಾಸ್ತ್ರಂ ಸ್ವಯಮೇವ ಬ್ರಹ್ಮಣ ರೂಪದ್ವಯಂ ದರ್ಶಯಿತ್ವ. ಹೇಗೆ ಈ ಶಾಸ್ತ್ರ ತಾನೇ ಕಂಠೋಕ್ತವಾಗಿ ಏನ್ ಮಾಡಿದೆ, ಬ್ರಹ್ಮ ರೂಪದ್ವಯ ದರ್ಶಿ, ಬ್ರಹ್ಮಕ್ಕೆ 2 ರೂಪ, ಮೂರ್ತ ಮೂರ್ತ ಎಂಬುದಾಗಿ ಅಂತಲೂ ಹೇಳಿ ಪುನಃ ಅದೇ ಶ್ರುತಿ ಪ್ರತಿಷೇಧನು ಮಾಡ್ತಾ ಇದೆ. ಯಾಕೆ ಮಾಡ್ಬೇಕಿದು ಅಂತೇಳಿ ಈ ಹಿಂದೆ ಹೇಳಿತ್ತಲ್ಲ, ಪ್ರಕ್ಷಾಲನಾಧಿ ಪಂಕಸ್ಯ ದೂರಾದ ಸ್ಪರ್ಶನಂ ವರಂ. ಯಾಕೆ ಸ್ವಾಮಿ ಮಾಡಬೇಕಿತ್ತಲ್ಲ? ಅದಕ್ಕಿಂತ ಕೆಸರಲ್ಲಿ ಆಟ ಆಡೋದು ಯಾತಕ್ಕೆ, ಕೆಸರನ್ನ ಎರ್ಸ್ಕೊಳ್ಳೋದು ಯಾತಕ್ಕೆ, ಆಮೇಲಿಂದ ಮನೆಗೆ ಬಂದು ಅದನ್ನ ಸೋಪ್ ಹಾಕಿ ತೊಳೆಯೋದು ಯಾತಕ್ಕೆ? ಅದಕ್ಕಿಂತ ಕೆಸರು ತಂಟೆಗೆ ಹೋಗದೆ ಇದ್ರೆ ಇದು ಬುದ್ಧಿವಂತರ ಲಕ್ಷಣ ಇದು ಅಲ್ವಾ ಸ್ವಾಮಿ? ಅದಕ್ಕೆ ಯಾಕೆ ರೂಪದ್ವಯ ಹೇಳಬೇಕು, ಹೇಳ್ಬಿಡೋದು ಅಂತಂತೆ, ಆಮೇಲೆ ನಿರಾಕರಣೆ ಮಾಡೋದಂತೆ, ಅದಕ್ಕೆ ಸಮರ್ಥನೆ ಮಾಡೋದಂತೆ. ನೋಡಿ, ಇದೊಂದು ನಿರಾಕರಣೆ ಯಾತಕ್ಕೆ ಬೇಕು ಸ್ವಾಮಿ ಇದು ಅಂತ ಯಾರೂ ಕೂಡ ಆಶಂಕೆ ಪಡಬಾರದು. ಯಾತಕ್ಕೆ? ಒಂದು ಸುಭಾಷಿತ ಇದೆ, ಪ್ರಕ್ಷಾಲನಾದ್ಯ ಪಂಕಸ್ಯ ದೂರಾದ ಸ್ಪರ್ಶನಂ ವರಂ ಅಂತ ಹೇಳಿ. ಇದು ಯಾತಕ್ಕೆ? ಇದಕ್ಕೆ ಒಂದು ಉತ್ತರವನ್ನು ಹೇಳಬೇಕು. ಅದನ್ನ ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.